ಮಾರ್ಚ್ 3ರಂದು ನಗರದ ಕನ್ನಡ ಭವನದಲ್ಲಿ ಶ್ರೀ ವಿಜಯ ಪ್ರಕಾಶನ ಕಲಬುರಗಿ ಪ್ರಕಾಶಿಸಿದ ಪ್ರಥಮ ಕೃತಿ ಹಾಗೂ ಹಿರಿಯ ಪತ್ರಕರ್ತ ಸಾಹಿತಿ ಶ್ರೀ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ರಚಿಸಿದ ಯಾಜ್ಞವಲ್ಕ್ಯ ಸ್ಮೃತಿ ಅಂದು ಇಂದು ಎಂದೆಂದು ಕೃತಿಯ ಲೋಕಾರ್ಪಣೆ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಶ್ರೀ ವಿಜಯ ಪ್ರಕಾಶನ ಪ್ರಧಾನ ಸಂಚಾಲಕ ಸಂಜೀವ್ ಸಿರ್ನೂರ್ಕರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹಾಗೂ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ಅಸ್ಸಾಂನ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಜೆ.ಎಸ್. ಪಾಟೀಲ್ ಅವರು ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಭೌತಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೀವ್ ಜೋಶಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕೃತಿ ಕುರಿತು ಮಾತನಾಡಲಿದ್ದಾರೆ. ಕೃತಿಯ ಲೇಖಕರಾದ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿರುತ್ತಾರೆ ಹಾಗೂ ಪ್ರಕಾಶನದ ಉಪಾಧ್ಯಕ್ಷರಾದ ಶ್ರೀ ಜಗನ್ನಾಥ್ ಊಟಿಗಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಶ್ರೀ ವಿಜಯ ಪ್ರಕಾಶನ ಪ್ರಾರಂಭ ಆಗಿ ಮೊದಲನೇ ಕೃತಿಯನ್ನು ನಾವು ಪ್ರಕಾಶನ ಮಾಡಿದ್ದೇವೆ ಹಾಗೂ ಅದರ ಲೋಕಾರ್ಪಣೆ ಸಮಾರಂಭವನ್ನು ಬರುವ ಭಾನುವಾರದಂದು 3ನೇ ತಾರೀಕು ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಕೃತಿಯ ಹೆಸರು ಯಾಜ್ಞವಲ್ಕ್ಯ ಸ್ಮೃತಿ ಅಂದು ಇಂದು ಎಂದೆಂದು. ಈ ಕೃತಿ ಲೇಖಕರು ನಮ್ಮ ಪ್ರಕಾಶನದ ಅಧ್ಯಕ್ಷರಾದ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು. ಯಾಜ್ಞವಲ್ಕ್ಯ ಸ್ಮೃತಿ ಭಾರತೀಯ ಜ್ಞಾನ ಪರಂಪರೆ ಅಂದರೆ ಇವತ್ತು ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತ ಏನು ಕರಿತಾ ಇದ್ದೀವಿ, ಆ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ನ ಅಡಿಯಲ್ಲಿ ಬರುವಂಥ ಒಂದು ವಿಶೇಷವಾದ ಕೃತಿ. ಸ್ಮೃತಿಕಾರರಲ್ಲೇ ಅತಿ ಪ್ರಖ್ಯಾತ ಸ್ಮೃತಿಕಾರರು ಯಾಜ್ಞವಲ್ಕರು. ಅವರ ಯಾಜ್ಞವಲ್ಕ್ಯ ಸ್ಮೃತಿಯ ಬಗ್ಗೆ, ಅದರ ಪ್ರಸ್ತುತತೆ ಮತ್ತು ಅದರ ಸಾರ್ವಕಾಲಿಕ ಗುಣಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಇವತ್ತು ಭಾರತೀಯ ಕಾನೂನುಗಳು ಹೇಗೆ ಯಾಜ್ಞವಲ್ಕ್ಯ ಸ್ಮೃತಿಯಿಂದ ಪ್ರೇರಣೆಗೊಂಡಿವೆ ಅನ್ನೋದ್ರ ಬಗ್ಗೆ ತುಂಬ ವಿಶೇಷವಾಗಿ ಅದರ ಲೌಕಿಕ ಆಯಾಮಗಳನ್ನು ಸಹ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ಅದರಲ್ಲಿ ತುಂಬ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಈ ಕೃತಿ ಲೋಕಾರ್ಪಣೆ ಮಾಡಲು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಮೊದಲನೇ ಕುಲಪತಿಗಳಾಗಿದ್ದಂತಹ ಹಾಗೂ ಕಲಬುರಗಿಯ ವಿಶ್ವವಿದ್ಯಾಲಯದಲ್ಲೂ ಕೂಡ ಕಾನೂನು ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವ ಹಾಗೂ ರಾಷ್ಟ್ರೀಯ ಕಾನೂನು ವಿದ್ಯಾಲಯ ಅಸ್ಸಾಂನ ಉಪಕುಲಪತಿಗಳಾಗಿದ್ದರು ಡಾಕ್ಟರ್ ಜೆ.ಎಸ್. ಪಾಟೀಲರು. ಡಾಕ್ಟರ್ ಜೆ.ಎಸ್. ಪಾಟೀಲರು ನಮ್ಮ ಭಾಗದವರೇ. ಅವರು ಈ ಕೃತಿಯ ಲೋಕಾರ್ಪಣೆ ಮಾಡಲು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ರಾಜೀವ್ ಜೋಶಿ. ಅವರು ಈ ಕೃತಿಯ ಮುಖ್ಯ ಅತಿಥಿಗಳಾಗಿ ಬಂದು ಕೃತಿಯ ಬಗ್ಗೆ ಮಾತಾಡ್ತಾರೆ. ಅವರಿಗೆ ಈ ವಿಜ್ಞಾನದ ವಿಷಯಗಳ ಜೊತೆಗೆ ಈ ಭಾರತೀಯ ಶಾಸ್ತ್ರ ಮತ್ತು ಧರ್ಮಶಾಸ್ತ್ರದ ವಿಷಯಗಳ ಬಗ್ಗೆ ವಿಶೇಷ ಅಧ್ಯಯನ ಇರುವುದರಿಂದ ಅವರು ಈ ಕೃತಿಯ ಬಗ್ಗೆ ಮಾತಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ಬರ್ತಾರೆ. ಹಾಗೂ ಕಾರ್ಯಕ್ರಮದಲ್ಲಿ ಲೇಖಕರಾದಂಥ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ಉಪಸ್ಥಿತರಿರ್ತಾರೆ ವೇದಿಕೆಯ ಮೇಲೆ. ನಮ್ಮ ಪ್ರಕಾಶನದ ಉಪಾಧ್ಯಕ್ಷರಾದಂಥ ಜಗನ್ನಾಥ್ ಉಟಿಗಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಒಟ್ಟಲ್ಲಿ ಇದು ಒಂದು ವಿಶೇಷವಾದ ಕೃತಿ ಅಂತ ಹೇಳಬಹುದು. ಈಗಾಗಲೇ ಶ್ರೀ ಸಿರ್ನೂರ್ಕರ್ ಅವರು ವಿಜ್ಞಾನೇಶ್ವರ ಯಾಜ್ಞವಲ್ಕ್ಯ ಸ್ಮೃತಿಗೆ ಒಂದು ವ್ಯಾಖ್ಯಾನವಾದಂಥ ವಿಜ್ಞಾನೇಶ್ವರರು ಬರೆದಂಥ ವಿಜ್ಞಾನೇಶ್ವರ ಮಿತಾಕ್ಷರ ಅನ್ನುವಂಥ ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ಕೃತಿ ಬರೆದಿದ್ದಾರೆ. ಅದು ಯಾಜ್ಞವಲ್ಕ್ಯ ಸ್ಮೃತಿಯ ಒಂದು ಪ್ರೇರಣೆಯಾಗಿತ್ತು. ಈ ಕೃತಿಯಲ್ಲಿ ಮೂಲ ಯಾಜ್ಞವಲ್ಕ್ಯ ಸ್ಮೃತಿಯ ಶ್ಲೋಕಗಳನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಆಯಾಮಗಳನ್ನು ಇವರು ಚರ್ಚೆ ಮಾಡಿದ್ದಾರೆ. ಒಟ್ಟಾರೆ ಈ ಕೃತಿ ಅಧ್ಯಯನಶೀಲರಿಗೆ, ಸಾಹಿತ್ಯಾಸಕ್ತರಿಗೆ, ವಿಶೇಷವಾಗಿ ಕಾನೂನು ಮತ್ತು ಭಾರತೀಯ ಜುರಿಸ್ಪ್ರುಡೆನ್ಸ್ ಅಂದರೆ ಭಾರತೀಯ ವಿಧಿಶಾಸ್ತ್ರ, ಭಾರತೀಯ ನ್ಯಾಯ ಇದ್ರ ಬಗ್ಗೆ ಅಧ್ಯಯನ ಮಾಡುವವರಿಗೆ ವಿಶೇಷವಾದಂಥ ಸಹಾಯ ಆಗ್ತದೆ. ಹೀಗಾಗಿ ಕಾನೂನಿನ ವಿದ್ಯಾರ್ಥಿಗಳು ಹಾಗೂ ಧರ್ಮಶಾಸ್ತ್ರದ ಬಗ್ಗೆ ಆಸಕ್ತಿ ಇರುವವರು, ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಇರೋರು ಎಲ್ಲರಿಗೂ ಕೂಡ ಇದು ಅಧ್ಯಯನ ಯೋಗ್ಯ ಕೃತಿ ಅಂತ ಹೇಳಬಹುದು. ಸೊ ಈ ಒಂದು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕೃತಿಯನ್ನು ಖರೀದಿ ಮಾಡಿ ಓದಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ಕಳಕಳಿಯ ಮನವಿ. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ಯಾಜ್ಞವಲ್ಕರು ಬಹಳ ಮೂಲಭೂತವಾದಂಥ ಒಂದು ಸಾಂಸ್ಕೃತಿಕ ಮಹಾಪುರುಷರು, ಅಗ್ರಗಣ್ಯರು. ಅವ್ರ ಕಾಲದ ಬಗ್ಗೆ ಕರಾರುವಕ್ಕಾಗಿ ಇವತ್ತಿಗೂ ಯಾರಿಗೂ ಹೇಳಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಕಾರ ಕನಿಷ್ಠ 6-7 ವರ್ಷಗಳ ಪುರಾತನ ಋಷಿಗಳವರು ಯಾಜ್ಞವಲ್ಕರು. ಯಾಕಂದರೆ 6,000 ವರ್ಷಗಳ ಪುರಾತನ ಋಷಿಗಳು. ಅವರ ಉಲ್ಲೇಖ ಮಹಾಭಾರತದಲ್ಲೇ ಬರ್ತದೆ. ಶಾಂತಿ ಪರ್ವದಲ್ಲಿ ಭೀಷ್ಮ ರಾಜಧರ್ಮವನ್ನು ಬೋಧನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾಜ್ಞವಲ್ಕರು ಹೀಗೆ ಹೇಳಿದರು ಅನ್ನುವಂಥ ಇನ್ನೊಂದು ಹೆಸರಲ್ಲಿ ಹೇಳ್ತಾರೆ. ಅದೆಲ್ಲ ಆದರೂ ಕೂಡ ಒಂದು ಯಾಜ್ಞವಲ್ಕ್ಯ ಸ್ಮೃತಿ ಅದು ಒಂದು ಬರಹ ರೂಪಕ್ಕೆ ಬಂದದ್ದು ಸುಮಾರು 2,000 ವರ್ಷಗಳ ಹಿಂದೆ. ಅವರು 6,000 ವರ್ಷಗಳ ಯತಿಗಳಾಗಿದ್ದರೂ ಕೂಡ ಅವರ ಸ್ಮೃತಿ ಬರಹ ರೂಪಕ್ಕೆ ಬಂದಿದ್ದು 2,000 ವರ್ಷಗಳ ಹಿಂದೆ.
ಆ 2000 ವರ್ಷಗಳ ಹಿಂದಿನ ಸ್ಥಿತಿಗತಿಗಳೇನಿದೆ ಮತ್ತು 2000 ನಂತರದ ಹಿಂದಿನ ಸ್ಥಿತಿಗತಿಗಳೇನಿವೆ ಅದು ಎಷ್ಟೋ ವಿಷಯಗಳು ಎಷ್ಟೊಂದು ಸಾಮ್ಯತೆ ಆಗಿ ಕಾಣ್ತೇವೆ ಅನ್ನೋದು ನನಗೆ ಭಾಳ ಆಶ್ಚರ್ಯಕರವಾಗಿ ಕಾಣ್ತೇವೆ. ಮತ್ತು ವೈಜ್ಞಾನಿಕವಾಗಿ ಈ ಬಯೋಲಾಜಿಕಲ್ ಸೈನ್ಸ್ ಏನಿದೆ, ಜೀವಶಾಸ್ತ್ರ, ಗರ್ಭಶಾಸ್ತ್ರ, ಈ ಪ್ರಸವಶಾಸ್ತ್ರ, ಇವೆಲ್ಲ ಶಾಸ್ತ್ರಗಳನ್ನು, ದೇಹರಚನಾಶಾಸ್ತ್ರ, ಅನಾಟಮಿ, ಫಿಸಿಯಾಲಜಿ, ಇವೆಲ್ಲವುಗಳನ್ನು ಕೂಡ ಎಷ್ಟೊಂದು ಕರಾರುವಕ್ಕಾಗಿ ವಿಷಯಗಳನ್ನು ಹೇಳಿದ್ದಾರೆ. ನಮ್ಮ ಆಧುನಿಕ ವೈಜ್ಞಾನಿಕ ಪ್ರಪಂಚಕ್ಕೆ ಯಾವುದೂ ಗೊತ್ತಿಲ್ಲದೆ ಇರತಕ್ಕಂಥ 18-19ನೇ ಶತಮಾನದಲ್ಲಿ ಮಾತ್ರ ಗೊತ್ತಾಯಿತು ಮಗು ಹೇಗೆ ಬೆಳೀತದೆ ಆ ತಾಯಿಯ ಗರ್ಭದಲ್ಲಿ ಅನ್ನೋದು, ಯಾವ್ಯಾವ ತಿಂಗಳಲ್ಲಿ ಏನೇನು ಅವಯವಗಳು ಸೃಷ್ಟಿ ಆಗ್ತವೆ. ಯಾಜ್ಞವಲ್ಕರ್ 6-7 ಸಾವಿರ ವರ್ಷಗಳಿಂದಲೇ ಅದು ಹೇಳಿಬಿಟ್ಬಿಟ್ಟಿದ್ದಾರೆ ಅಲ್ಲ. ಇದನ್ನೆಲ್ಲ ನಾನು ಈ ಮಾಡರ್ನ್ ಸೈನ್ಸ್ಗೆ ಕಂಪೇರ್ ಮಾಡಿ ನಾನು ಅದನ್ನು ನೋಡಿದ್ದೇನೆ. ಮತ್ತು ದೇಹದಲ್ಲಿ ಎಷ್ಟು ಸಂಖ್ಯೆಯ ಕೀಲುಗಳಿವೆ ಅನ್ನೋದನ್ನು 6-7 ಸಾವಿರ ವರ್ಷಗಳಿಂದ ಹೇಳಿದೆ. ಹೆಚ್ಚು ಕಡಿಮೆ ಅಷ್ಟೇ ಸಂಖ್ಯೆಯ ಕೀಲುಗಳಿವೆ ಅಂತ ಇವತ್ತಿನಿಂದ ಈ ಕೀಲುಶಾಸ್ತ್ರ ತಜ್ಞರು ಹೇಳ್ತಾರೆ.